ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನೋವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ನೆಟ್ಫ್ಲಿಕ್ಸ್ ಸೀರೀಸ್ ತರ ಹೇಳ್ತೀನಿ ನಾನು ಒಬ್ಬ ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನೋವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ಡೈರೆಕ್ಟರ್ ಕಟ್ಲೆಲ್ಲೇ ಹೇಳ್ತೀನಿ ಅಕ್ಕನನ್ನು ಅಮ್ಮನನ್ನು ಕೇಳಿದೆ ಪ್ರಾಮ್ಗೆ ಒಬ್ಬ ಹುಡುಗಿ ಸಿಗ್ತಾರಾ ಅವರು ಹೇಳಿದರು ಬಡಲು ನಿನ್ನ ಜೀವನವನ್ನೇ ಸೆಟ್ ಮಾಡ್ಕೋ ನಂತರ ಹುಡುಗಿ ಅಪ್ಪನ ಬಳಿ ಹೋದ್ರೆ ಸಿಚುಯೇಷನ್ ತುಂಬಾ ಆಕ್ವರ್ಡ್ ಅವರು ಹೇಳಿದ್ದು ಮರ್ಯಾದೆಯಿಂದ ನಡ್ಕೋ ಜೆಂಟಲ್ಮನ್ ತರ ಇರು ಹೀರೋ ತರ ಅಲ್ಲ ತರ ಇರು ಆದ್ರೆ ನನ್ನ ಮನಸ್ಸಲ್ಲಿ ಆದ್ರೆ ನನ್ನ ಮನಸ್ಸಲ್ಲಿ ಆದ್ರೆ ನನ್ನ ಮನಸ್ಸಲ್ಲಿ ಏಕೆಂದ್ರೆ ನಾನು ಒಬ್ಬ ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನೋವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ಪಕ್ಕಾ ಕಾಮಿಡಿಯಾಗಿ ಹೇಳ್ತೀನಿ ಕೊನೆಯ ಹೋಪ್ ನನ್ನ ಫ್ರೆಂಡ್ ಅವನಿಗೆ ಹುಡುಗಿಯರು ವೈಫೈ ಸಿಗ್ನಲ್ ತರ ಸಿಗ್ತಾರೆ ಒಬ್ಬಳನಾದ್ರೂ ಸೆಟ್ ಮಾಡ್ತೀನಿ ಅಂದಾದ್ರೆ ಒಂದು ಕಂಡೀಷನ್ ಜೊತೆ ಕೈಯನ್ನ ಕಂಟ್ರೋಲ್ ಮಾಡ್ಕೋ ನನ್ನ ಕೈಗಳಿಗೆ ಬ್ಲೂಟೂತ್ ಈಗಾಗಲೇ ಆನ್ ಇದೆ ಇದು ಸ್ವಲ್ಪ ಲಾಂಗ್ ಆಯ್ತು ಇಲ್ಲಿ ಇಂಟರ್ವಲ್ ಪಾರ್ಟ್ 2 ನಲ್ಲಿ ಉಳಿದ ಡ್ಯಾಮೇಜಿ ನಾನು ಒಬ್ಬ ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನೋವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ನಿಮಗೆ ಹೇಳ್ತೀನಿ ನಾನು ಒಬ್ಬ ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನುವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ನೆಟ್ಫ್ಲಿಕ್ಸ್ ಸೀರೀಸ್ ತರ ಹೇಳ್ತೀನಿ ನಾನು ಒಬ್ಬ ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನುವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ಡೈರೆಕ್ಟರ್ ಕಟ್ ಲೆಲ್ಲೆ ಹೇಳ್ತೀನಿ ಅಕ್ಕನನ್ನು ಅಮ್ಮನನ್ನು ಕೇಳಿದೆ ಪ್ರಾಮ್ಗೆ ಒಬ್ಬ ಹುಡುಗಿ ಸಿಗತಾಳ ಅಂತ ಅವರು ಹೇಳಿದರು ಮೊದಲು ನಿನ್ನ ಜೀವನವನ್ನೇ ಸೆಟ್ ಮಾಡ್ಕೋ ನಂತರ ಹುಡುಗಿ ಅಪ್ಪನ ಬಳಿ ಹೋದ್ರೆ ಸಿಚುಯೇಷನ್ ತುಂಬಾ ಆಕ್ವರ್ಡ್ ಅವರು ಹೇಳಿದ್ದು ಮರ್ಯಾದೆಯಿಂದ ನಡ್ಕೋ ಜೆಂಟಲ್ಮನ್ ತರ ಇರು ಹೀರೋ ತರ ಅಲ್ಲ ಒಫ್ಯಾನ್ ತರ ಇರು ಆದ್ರೆ ನನ್ನ ಮನಸ್ಸಲ್ಲಿ ಏಕೆಂದ್ರೆ ನಾನು ಒಬ್ಬ ನಡೀತಾ ಇದ್ದರು ಅಡ್ಡಿ ತಿನ್ನೋವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ಪಕ್ಕಾ ಕಾಮಿಡಿಯಾಗಿ ಹೇಳ್ತೀನಿ ಕೊನೆಯ ಹೋಪ್ ನನ್ನ ಫ್ರೆಂಡ್ ಅವನಿಗೆ ಹುಡುಗಿಯರು ವೈಫೈ ಸಿಗ್ನಲ್ ತರ ಸಿಗ್ತಾರೆ ಒಬ್ಬಳನ್ನಾದ್ರೂ ಸೆಟ್ ಮಾಡ್ತೀನಿ ಅಂದ ಆದ್ರೆ ಒಂದು ಕಂಡೀಷನ್ ಜೊತೆ ಕೈಯನ್ನ ಕಂಟ್ರೋಲ್ ಮಾಡ್ಕೋ ನನ್ನ ಕೈಗಳಿಗೆ ಬ್ಲೂಟೂತ್ ಈಗಾಗಲೇ ಆನ್ ಇದೆ ಇದು ಸ್ವಲ್ಪ ಲಾಂಗ್ ಆಯ್ತು ಇಲ್ಲಿ ಇಂಟರ್ ಸ್ವಲ್ಪ 2 ನಲ್ಲಿ ಉಳಿದ ಡ್ಯಾಮೇಜ್ ನಾನು ಒಬ್ಬ ಜೆನ್ಸಿ ಹುಡುಗ ನಡೀತಾ ಇದ್ದರು ಅಡ್ಡಿ ತಿನ್ನೋವನು ಅದಕ್ಕೆಲ್ಲ ಟೆನ್ಷನ್ ಬೇಡ ನನ್ನ ಪ್ರಾಮ್ ಡೇಟ್ ಕಥೆ ನಿಮಗೆ ಹೇಳ್ತೀನಿ
ಮೀಮ್ ಆಗೆ ಹೇಳ್ತೀನಿ. ನಾನು ಒಬ್ಬ ಜೆನ್ಸಿ ಹುಡುಗ, ನಡೀತಾ ಇದ್ದರೂ ಅಡ್ಡಿ ತಿನ್ನೋವನು, ಅದಕ್ಕೆಲ್ಲ ಟೆನ್ಷನ್ ಬೇಡ, ನನ್ನ ಪ್ರಮ್ದೆ ಕಥೆ ನೆಟ್ಫ್ಲಿಕ್ಸ್ ಸೀರೀಸ್ ತರ ಹೇಳ್ತೀನಿ. ನಾನು ಒಬ್ಬ ಜೆನ್ಸಿ ಹುಡುಗ, ನಾನು ಒಬ್ಬ ಜೆನ್ಸಿ ಹುಡುಗ, ನಡೀತಾ ಇದ್ದರೂ ಅಡ್ಡಿ ತಿನ್ನೋವನು, ಅದಕ್ಕೆಲ್ಲ ಟೆನ್ಷನ್ ಬೇಡ, ನನ್ನ ಪ್ರಾಂತೆ ಕಥೆ ಇರೆಕ್ಟೆಡ್ ಕತ್ಲೆಲ್ಲೇ ಹೇಳ್ತೀನಿ. ಅಕ್ಕನನ್ನು ಅಮ್ಮನನ್ನು ಕೇಳಿದೆ, ಪ್ರಾಂಗೆ ಒಬ್ಬ ಹುಡುಗಿ ಸಿಗ್ತಾಳ ಅಂತ ಅವರು ಹೇಳಿದರು. ಮೊದಲು ನಿನ್ನ ಜೀವನವನ್ನೇ ಸೆಟ್ ಮಾಡ್ಕೋ, ನಂತರ ಹುಡುಗಿ. ಅಪ್ಪನ ಬಳಿ ಹೋದ್ರೆ ಸಿಚುಯೇಷನ್ ತುಂಬಾ ಆಕ್ವರ್ಡ್, ಅವರು ಹೇಳಿದ್ದು ಮರ್ಯಾದೆಯಿಂದ ನಡ್ಕೋ, ಜೆಂಟಲ್ಮನ್ ತರ ಇರು, ಹೀರೋ ತರ ಅಲ್ಲ, ಪ್ರಿಯಾನ್ ತರ ಇರು. ಆದ್ರೆ ನನ್ನ ಮನಸ್ಸಲ್ಲಿ ಕೊನೆಯ ಹೋಪ್ ಮಂದ ಟ್ರೆಂಡ್ ಅವನಿಗೆ ಹುಡುಗಿ. ಹೈ ಸಿಕ್ಕಿಯೇ ಪ್ರಾಣ ನಮ್ಮ ಭಜನ್ಸಿ ಹುಡುಗ, ನಡೀತಾ ಇದ್ದರು ಅಡ್ಡಿ ತಿನ್ನೋವನು, ಅದಕ್ಕೆಲ್ಲ ಟೆನ್ಷನ್ ಬೇಡ, ನನ್ನ ಪ್ರಾಂಡೇಟ್ ಕಥೆ ಪಕ್ಕಾ ಕಾಮಿಡಿಯಾಗಿ ಹೇಳ್ತೀನಿ. ಕೊನೆಯ ಹೋಪ್ ನನ್ನ ಫ್ರೆಂಡ್, ಅವನಿಗೆ ಹುಡುಗಿಯರು ವೈಫೈ ಸಿಗ್ನಲ್ ತರ ಸಿಗ್ತಾರೆ, ಒಬ್ಬಳನ್ನಾದ್ರೂ ಸೆಟ್ ಮಾಡ್ತೀನಿ ಅಂದ, ಆದ್ರೆ ಒಂದು ಕಂಡೀಷನ್ ಜೊತೆ ಅಂದ, ಕೈಯನ್ನ ಕಂಟ್ರೋಲ್ ಮಾಡ್ಕೋ. ನನ್ನ ಕೈಗಳಿಗೆ ಬ್ಲೂಟೂತ್ ಈಗಾಗಲೇ ಆನ್ ಇದೆ, ಇದು ಸ್ವಲ್ಪ ಆಯ್ತು ಇಲ್ಲೇ, ಇದು ಸ್ವಲ್ಪ ಪಾರ್ಕ್ನಲ್ಲಿ ಉಳಿದ ಡ್ಯಾಮೇಜ್. ನಾನು ಒಬ್ಬ ಜೆನ್ಸಿ ಹುಡುಗ, ನಾನು ಒಬ್ಬ ಜೆನ್ಸಿ ಹುಡುಗ, ನಡೀತಾ ಇದ್ದರೂ ಅಡ್ಡಿ ತಿನ್ನೋವನು, ಅದಕ್ಕೆಲ್ಲ ಟೆನ್ಷನ್ ಬೇಡ, ನನ್ನ ಪ್ರಾಂಡೇಟ್ ಕಥೆ ಮೀಮ್ ಆಗೆ ಹೇಳ್ತೀನಿ.